ಈಗ ಕ್ವಶನ್ ಬಂದು ದ ಆಂಗಲ್ ಬಿಟ್ವೀನ್ ದ ಲೈನ್ಸ್ y is equal to √3 plus 2 and y is equal to 1 by √3 x minus 4 is ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಂದು 5/3, 5/6, 5/4, 5/2. ಇಲ್ಲಿ ಫಸ್ಟ್ ಆಪ್ಷನ್ ಬಂದು ಇದು 5/3 ಅಂದ್ರೆ 60 ಡಿಗ್ರಿ, 180/3, 180/3 ಅಂದ್ರೆ 60 ಡಿಗ್ರಿ, 180/6 ಅಂದ್ರೆ 30 ಡಿಗ್ರಿ, 5/4 ಅಂದ್ರೆ 45 ಡಿಗ್ರಿ, 5/2 ಅಂದ್ರೆ 180/2 ಅಂದ್ರೆ ಏನು 90 ಡಿಗ್ರಿ. ಇಲ್ಲಿ 5/3 ಅಂದ್ರೆ 60, 5/6 ಅಂದ್ರೆ 30, 5/4 ಅಂದ್ರೆ 45, 5/2 ಅಂದ್ರೆ ವೆರಿ ಗುಡ್ 90 ಡಿಗ್ರಿ. ಫಸ್ಟ್ ಯಾವ ತರ ಮಾಡ್ಬೇಕು ಅನ್ಕೊಳ್ಳಿ ಪ್ರಾಬ್ಲಮ್ನ. ಇಲ್ಲಿ F1 ನ ಫೈಂಡ್ ಮಾಡೋದು ನೆನಪಿಟ್ಕೊಳ್ಳಿ. y is equal to ಅಂತ ಬಂದ್ರೆ ಇದು ನಿಮಗೆ ಗೊತ್ತಿದೆ. y is equal to mx plus c ಅಂದ್ರೆ ಏನು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಇಲ್ಲಿ x ಗೆ ಮಲ್ಟಿಪ್ಲೈ ಆಗುತ್ತೆ, y is equal to ಇದಕ್ಕೆ ನಾವೇನಂತೀವಿ ಸ್ಲೋಪ್ ಅಂತೀವಿ, ಇದಕ್ಕೆ y ಇಂಟರ್ಸೆಪ್ಟ್ ಅಂತೀವಿ. ಅಂದ್ರೆ ನಿಮ್ಗೆ y is equal to ಅಂತ ಬಂದ ತಕ್ಷಣ x ಗೆ ಏನ್ ಮಲ್ಟಿಪ್ಲೈ ಇರುತ್ತೆ ಅದು ಸ್ಲೋಪ್. ಇದು m1, ಈಗ ನೋಡಿ ಇದು m1, ಇದು m2. ಅರ್ಥ ಆಗ್ತಿದ್ಯಾ? y is equal to ಬಂದ ತಕ್ಷಣ ಅದು ಆ ತರ ಈಗ ನೋಡಿ ಬರ್ಕೋಬಹುದು ನಾನು. ಫಸ್ಟ್ ಏನು y is equal to √3x plus t ಅಂದ್ರೆ √3x plus 2 ಅಂದ್ರೆ m1 is equal to √3. ಅರ್ಥ ಆಯ್ತಲ್ವಾ? m1 √3 ಅಂದ್ರೆ ಏನ್ ಬರುತ್ತೆ, θ1 60 ಡಿಗ್ರಿ, ಕರೆಕ್ಟ್ ಅಲ್ವಾ? θ1 is 60 ಡಿಗ್ರಿ. ನೆಕ್ಸ್ಟ್ y is equal to 1 by √3 ಅಂದ್ರೆ y is equal to 1 by √3x minus 4 ಅಂದ್ರೆ ಇಲ್ಲಿ 1 by √3 ಬಂದು m2 1 by √3 ಇದೆ, θ2 ಏನಿರುತ್ತೆ 30 ಡಿಗ್ರಿ, ಕರೆಕ್ಟ್ ಅಲ್ವಾ? ಈಗ θ ಅಂದ್ರೆ ಫಾರ್ಮುಲಾ ಏನು, θ1 ಮೈನಸ್ θ2, θ1 ಬಂದು 60 ಮೈನಸ್ 30 ಡಿಗ್ರಿ, 60 ಮೈನಸ್ 30 ಡಿಗ್ರಿ ಅಂದ್ರೆ ಎಷ್ಟು 30 ಡಿಗ್ರಿ ಆನ್ಸರ್. 30 ಡಿಗ್ರಿ ಆನ್ಸರ್ ಯಾವುದು ಬಿ 5/6. ಅರ್ಥ ಆಯ್ತಲ್ವಾ? ಬರ್ಕೋಬಿಡಿ. ಅರ್ಥ ಆಯ್ತಾ? ಆನ್ಲೈನ್ ಇರೋರಿಗೆ ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ದ ಆಂಗಲ್ ಬಿಟ್ವೀನ್ ದ ಲೈನ್ಸ್ y is equal to √3x plus 2 and y is equal to 1 by √3x minus 4 is ಈ ತರ ಕೇಳಿದ್ರೆ ನೋಡಿ ಇದು m1, this one is m1, ಇದು m2 ಅಂತ ತಗೊಳ್ಳಿ. ಯಾಕಂದ್ರೆ y is equal to ಅಂತ ಬಂದ್ರೆ x ಗೆ ಏನ್ ಮಲ್ಟಿಪ್ಲೈ ಇರುತ್ತೆ ಅದು m. ಅರ್ಥ ಆಗ್ತಿದೆಯಾ ಲೈನ್ ಅಲ್ಲಿ? ಅದಕ್ಕೆ ಇದು m, ಇದಕ್ಕೆ ಇದು m. ಅರ್ಥ ಆಗ್ತಿದೆಯಾ? ಈಗ ನೋಡಿ y is equal to ಏನು ಫಸ್ಟ್ ಇದು ಬರ್ಕೋಬಿಡೋಣ. ಇದು m ಅಂತ ಜ್ಞಾಪಕ, ಮೇನ್ ಇಂಪಾರ್ಟೆಂಟ್ ಇದು m ಅಂದ್ರೆ √3, m1 is √3, m1 √3 ಇದ್ರೆ θ1 60 ಡಿಗ್ರಿ ಇರುತ್ತೆ. ಇದು m2 is 1 by √3, θ2 ಎಷ್ಟಿರುತ್ತೆ 30 ಡಿಗ್ರಿ ಇರುತ್ತೆ. θ ಫಾರ್ಮುಲಾ ಏನು θ1 ಮೈನಸ್ θ2, 60 ಮೈನಸ್ 30 ಏನಾಗುತ್ತೆ 30 ಡಿಗ್ರಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಪ್ಲೀಸ್ ರೆಸ್ಪಾನ್ಸ್ ಮಾಡಿ. ಅರ್ಥ ಆಗಿದೆಯಲ್ವಾ? ಪ್ಲೀಸ್ ರೆಸ್ಪಾನ್ಸ್ ಮಾಡಿ. ಥ್ಯಾಂಕ್ ಯು ಆಕಾಶ್. ಥ್ಯಾಂಕ್ ಯು ರಾಹುಲ್. ಎಲ್ಲರಿಗೂ ಅರ್ಥ ಆಗಿದೆಯಲ್ವಾ? ನೀವು ಬೇಗ ರೆಸ್ಪಾನ್ಸ್ ಮಾಡಿದ್ರೆ ನಾನು ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀನಿ. ಅರ್ಥ ಆಗಿಲ್ಲ ಅಂದ್ರೆ ರಿಪೀಟ್ ಮಾಡಿ ಅಂತ ಹೇಳಿ, ರಿಪೀಟ್ ಅಂತ ಹೇಳಿ ನಾನು ಇನ್ನೊಂದ್ಸತಿ ಹೇಳ್ತೀನಿ. ದಯವಿಟ್ಟು ಬೇಗ ಬೇಗ ರೆಸ್ಪಾನ್ಸ್ ಮಾಡಿ, ಸರಿನಾ? ಟ್ರೈ ಮಾಡಿ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರೆಸ್ಪಾನ್ಸ್ ಬರ್ಕೋಬಿಡಿ. ನೆಕ್ಸ್ಟ್ ಕ್ವಶನ್. ರಬ್ ಮಾಡ್ತೀನಿ. The angle between the lines, the angle between the lines y is equal to 3
and y is equal to root 3x plus 9. Options ಬಂದು 45 degree. Options ಬಂದು 60 degree. B option. C 30 degree. D none. ಈಗ ನೋಡಿ ಹೆಂಗ್ ಮಾಡೋದಿದ್ನ ಟ್ರೈ ಮಾಡಿ. ಏನ್ ಬಂತು ಆನ್ಸರ್? ಮಾಡ್ತೀನಿ ನೋಡ್ಕೊಳ್ಳಿ ಯಾವ ತರ ಅಂತ. ಫಸ್ಟ್ ಇಲ್ಲಿ y is equal to 3 ಇದೆ ಅಲ್ವಾ, m1 is equal to 3 ಅಂತ ಬರೀಬೇಡಿ. m1 ಅಂದ್ರೆ m ಅಂದ್ರೆ ಏನು, y is equal to mx plus c. m ಅಂದ್ರೆ x ಗೆ ಏನ್ ಮಲ್ಟಿಪ್ಲೈ ಇರುತ್ತೆ ಅದು. ಇಲ್ಲಿ y is equal to 3x ಅಂದ್ರೆ m is equal to 3 ಅಂತ ತಗೋಬಹುದು. ಇಲ್ಲಿ x ಇಲ್ವಲ್ಲ, ಅದಕ್ಕೆ m is equal to 3 ಅಂತ ತಗೋಬಹುದು. ಇದನ್ನ ಏನ್ ಮಾಡ್ಬೋದು ಅಂದ್ರೆ 0x plus 3 ಅಂತ ಬರ್ಕೋಬಹುದು. ಏನಂತ ಬರ್ಕೋಬಹುದು? 0 into x ಅಂದ್ರೆ 0, 0 plus 3 ಏನಾಗುತ್ತೆ? 3 ನೇ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ m1 ಏನು? 0. therefore m1 is equal to 0. ಅರ್ಥ ಆಯ್ತಲ್ವಾ? m1 0 ಇದ್ರೆ ಡೀಟಾ 1 ಏನಿರುತ್ತೆ? 0 ಡಿಗ್ರಿ. ಅರ್ಥ ಆಗ್ತಿದ್ಯಾ? m1 0 ಇದ್ರೆ ಡೀಟಾ 1 ಏನಿರುತ್ತೆ? 0 ಡಿಗ್ರಿ. ಇನ್ನೊಂದು ಈಕ್ವೇಶನ್ ಏನು? y is equal to root 3x plus 9. m2 ಏನು? root 3. x ಗೆ ಏನ್ ಮಲ್ಟಿಪ್ಲೈ ಇರುತ್ತೆ? ಅದು m2. m2 root 3 ಇದ್ರೆ ಡೀಟಾ 2 ಏನಿರುತ್ತೆ? 60 ಡಿಗ್ರಿ. ಅರ್ಥ ಆಗ್ತಿದ್ಯಾ? ಈಗ ಫಾರ್ಮುಲಾ ಏನು ಡೀಟಾಗೆ? ಡೀಟಾ 1 ಮೈನಸ್ ಡೀಟಾ 2 ಬೇಕಾದ್ರೂ ಮಾಡ್ಬೋದು, ಅಥವಾ ಡೀಟಾ 2 ಮೈನಸ್ ಡೀಟಾ 1 ಮಾಡಿ. ಇಲ್ಲಿ ದೊಡ್ಡದು ಯಾವ್ದಿದೆ? ಡೀಟಾ 2 ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಡೀಟಾ 1. ಈಗ 60 ಮೈನಸ್ 0 ಅಂದ್ರೆ 60 ಡಿಗ್ರಿ. ಆನ್ಸರ್ ಏನು? 60 ಡಿಗ್ರಿ. ವೆರಿ ಗುಡ್ ರಾಹುಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಲ್ಲರಿಗೂ ಅರ್ಥ ಆಗ್ತಿದೆಯಲ್ವಾ? ಅರ್ಥ ಆಯ್ತಾ ಎಲ್ಲರಿಗೂ? ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ದ ಆಂಗಲ್ ಬಿಟ್ವೀನ್ ದ ಲೈನ್ಸ್ y is equal to 3 and y is equal to root 3x plus 9 ಅಂದ್ರೆ ಫಸ್ಟ್ y is equal to 3 ತಗೋದಿದ್ವಿ, m1 is equal to 3 ಅಂತ ತಗೋಬೇಡಿ. ಅರ್ಥ ಆಯ್ತಲ್ವಾ? ಇಲ್ಲೇನು m ಅಂದ್ರೆ x ಗೆ ಏನ್ ಮಲ್ಟಿಪ್ಲೈ ಇರುತ್ತೆ? ಅದು m. y is equal to ಅಂತ ಬಂದಾಗ ಅರ್ಥ ಆಯ್ತಲ್ವಾ? ಇಲ್ಲೇನ್ ಮಾಡ್ಬೇಕು? ಈಗ ನೋಡಿ 3 ನ ನೀವೇನಂತ ಬರಿಬಹುದು? 0x plus 3 ಅಂತ ಬರಿಬಹುದು. ಈಗ m1 ಅಂದ್ರೆ 0 ಆಗುತ್ತೆ. ಅರ್ಥ ಆಯ್ತಲ್ವಾ? ಈಗ 4 ಬಂದ್ರೆ 0x plus 4 ಬೇಕಾದ್ರೂ ಬರಿಬಹುದು ಆ ತರ. ಈಗ m1 0 ಆದ್ರೆ ಡೀಟಾ 1 0 ಡಿಗ್ರಿ ಆಗುತ್ತೆ. y is equal to root 3x plus 9 ಅಂದ್ರೆ m2 root 3, ಡೀಟಾ 2 is equal to 60 ಡಿಗ್ರಿ ಆಗುತ್ತೆ. ಡೀಟಾ ಅಂದ್ರೆ ಫಾರ್ಮುಲಾ ಡೀಟಾ 2 ಮೈನಸ್ ಡೀಟಾ 1. 60 minus 0 is 60 ಡಿಗ್ರಿ. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತಾ? ಅರ್ಥ ಆಯ್ತಲ್ವಾ? ಪ್ಲೀಸ್ ರೆಸ್ಪಾನ್ಸ್ ಮಾಡಿ. ಓಕೆ ಚಂದ್ರ, ಥ್ಯಾಂಕ್ಸ್. ಈಗ ನೆಕ್ಸ್ಟ್ ಕ್ವಶನ್. ಫೈಂಡ್ ದ acute angle between the lines
7x minus 4y is equal to 0 and 3x minus 11y plus 5 is equal to 0. ಇವಾಗ ಇದನ್ನ ಯಾವ್ದು ಹಾಕೋದು? ಫಸ್ಟ್ ಇದನ್ನ ನೋಡ್ಕೊಳ್ಳಿ. 7x minus 4y is equal to 0. ಇಲ್ಲಿ a ಬಂದು 7, b ಬಂದು -4. m1 ಗೆ ಸ್ಲೋಪ್ ಏನ್ ಫಾರ್ಮುಲಾ? ಮೈನಸ್ ಎ ಬೈ ಬಿ, ಕರೆಕ್ಟ್ ಅಲ್ವಾ? ಮೈನಸ್ ಎ ಬೈ ಬಿ ಅಂದ್ರೆ -7/-4 ಅಂದ್ರೆ 7/4 ಬರುತ್ತೆ. ಅರ್ಥ ಆಗ್ತಿದ್ಯಾ? ಈ ತರ ಕ್ವಶನ್ ಕೇಳಿದ್ರೆ ಫಸ್ಟ್ m1 ನ ಫೈಂಡ್ ಮಾಡ್ಕೊತೀವಿ. ಹೆಂಗೆ? ಈಗ ನೋಡಿ 7x minus 4y 0 ಅಲ್ವಾ? a ಅಂದ್ರೆ 7, b ಅಂದ್ರೆ -4. m1 ಗೆ ಫಾರ್ಮುಲಾ ಮೈನಸ್ ಎ ಬೈ ಬಿ ಮೈನಸ್ a ಅಂದ್ರೆ 7/-4, ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ 7/4. ನೆಕ್ಸ್ಟ್ ಇಕ್ವೇಶನ್ ಬಂದು 3x minus 11y plus 5 is equal to 0. ಇಲ್ಲಿ a ಅಂದ್ರೆ 3, b ಅಂದ್ರೆ -11, m2 ಅಂದ್ರೆ ಮೈನಸ್ a by b ಮೈನಸ್ 3 by b ಅಂದ್ರೆ -11. ಎಷ್ಟಾಯ್ತು? 3/11. ಅರ್ಥ ಆಯ್ತಲ್ವಾ? ಈಗ m1 ಮತ್ತೆ m2 ಫೈಂಡ್ ಮಾಡಿದ್ಮೇಲೆ ಇಲ್ಲಿ ನಿಮ್ಗೆ 7/4 ಗೆ ಆಂಗಲ್ ಗೊತ್ತಿಲ್ಲ. ನಿಮ್ಗೆ ಆಂಗಲ್ ಗೊತ್ತಿರೋದು ಯಾವ್ದಾವ್ದಕ್ಕೆ? 1/√3, √3, 1 ಆ ತರ ಬಂದ್ರೆ ಗೊತ್ತು. ಅರ್ಥ ಆಗ್ತಿದ್ಯಾ? ಈ ತರ ಬಂದ್ರೆ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಫಾರ್ಮುಲಾ ಇನ್ನೊಂದು, ಇದು ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾ. tan θ is equal to m1 minus m2 divided by 1 plus m1 into m2. ಅರ್ಥ ಆಯ್ತಲ್ವಾ? ಈಗ tan θ is equal to, ಈಗ ನೋಡಿ m1 ಅಂದ್ರೆ ಏನು? 7/4 ಮೈನಸ್ m2 ಅಂದ್ರೆ ಏನು? 3/11 ಡಿವೈಡೆಡ್. ಒಂದ್ ಕೆಲಸ ಮಾಡೋಣ, ನೋಡಿ m1 m2 ಆದ ತಕ್ಷಣ ಫಸ್ಟ್ m1 ಮೈನಸ್ m2 ಮಾಡ್ತಾರೆ. m1 ಮೈನಸ್ m2. ಈಗ m1 ಏನು? 7/4, m2 ಏನು? 3/11. ಈಗ LCM ಮಾಡಿ. ಈಗ LCM ಹೆಂಗ್ ಮಾಡಿ ಅಂದ್ರೆ ಫಸ್ಟ್ 4 into 11 ಮಾಡಿ. ಎಷ್ಟು? 44. ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿ 4 into 11. ಆಮೇಲೆ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 7 into 11 ಏನು? 77. ಈ ಸೈನ್ ಹಿಂಗಿದೆ ಹಂಗೆ ಬರೀರಿ. ಮೈನಸ್ ಇದ್ರೆ ಮೈನಸ್ ಬರೀರಿ, ಪ್ಲಸ್ ಇದ್ರೆ ಪ್ಲಸ್ ಬರೀರಿ. ಅರ್ಥ ಆಗ್ತಿದ್ಯಾ? ಮೈನಸ್ ಆಮೇಲೆ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 3 4 12. ಈಗ 77 ಅಲ್ಲಿ 12 ಹೋದ್ರೆ ಎಷ್ಟು? 65/40. ಇದು ಒಂದು m1 ಮೈನಸ್ m2. ಅರ್ಥ ಆಯ್ತಲ್ವಾ? ಈಗ ಡಿನಾಮಿನೇಟರ್ ಮಾಡ್ಕೊಳ್ಳೋದು. 1 plus m1 into m. 1 plus ನೋಡಿ m1 ಅಂದ್ರೆ 7/4, m2 ಅಂದ್ರೆ 3/11. ಏನಾಗುತ್ತೆ? 1 plus 7 3 21, 4 11 44. ಈಗ LCM ಮಾಡಬೇಕು. ನೋಡಿ ಮಲ್ಟಿಪ್ಲಿಕೇಶನ್ ಡೈರೆಕ್ಟ್ ಆಗಿ ಮಾಡಬೇಕು. 7 3 21, 4 11 44. ಈಗ LCM ಮಾಡ್ಕೋಬೇಕು. ಈಗ 1 ಇದ್ರೆ LCM ಯಾವ ತರ ಅಂದ್ರೆ 1 into 44 ಮಾಡ್ಕೋಬೇಕು ಪ್ಲಸ್ 21 into 1, 21. ವೆರಿ ಗುಡ್. ಡಿವೈಡ್ ಬೈ 44. ಎಷ್ಟಾಯ್ತು ಇದು? 44 ಪ್ಲಸ್ 61/21 ಅಂದ್ರೆ 65/44. ಈಗ tan θ ಏನು? m1 minus m2 is 65/44. 1 plus m1 into m2 is 65/44. ನೋಡಿ ಕ್ಯಾನ್ಸಲ್ ಆದ್ರೆ tan θ 1 ಬರುತ್ತೆ. ನೋಡಿ tan θ 1 ಬಂದ್ರೆ θ ಏನು? 45 ಡಿಗ್ರಿ. ಇದಕ್ಕೆ ಆನ್ಸರ್ ಏನು? 45 ಡಿಗ್ರಿ. ಜ್ಞಾಪಕ ಇಟ್ಕೊಳ್ಳಿ.
ಇನ್ನೊಂದ್ಸತಿ ಹೇಳ್ಕೊಡ್ತೀನಿ ನೋಡಿ. ಆಂಗಲ್ ಬಿಟ್ವೀನ್ ನೋಡಿ, ಇದಕ್ಕಿಂತ ಮುಂಚೆ y ಇಸ್ ಈಕ್ವಲ್ ಟು ಅಂತ ಬಂದಿತ್ತು, ಅವಾಗ m ನ ಡೈರೆಕ್ಟ್ ಆಗಿ ತಗೊಳ್ಳಿ. ಅರ್ಥ ಆಗ್ತಿದ್ಯಾ? ಈ ತರ ಆಂಗಲ್ ಬಿಟ್ವೀನ್ ಅಂತ ಕೇಳಿದ್ರೆ ಫಸ್ಟ್ ಈ ಈಕ್ವೇಶನ್ ಬರ್ಕೊಳ್ಳಿ. a ಎಷ್ಟು 7, b -4. ಸ್ಲೋಪ್ ಫೈಂಡ್ ಮಾಡಕ್ ಫಾರ್ಮುಲಾ ಏನು? -a/b. ಮೈನಸ್ a ಅಂದ್ರೆ 7, b ಅಂದ್ರೆ -4, 7/4. 3x - 11y + 5 = 0. a ಅಂದ್ರೆ 3, b ಅಂದ್ರೆ -11. ಸ್ಲೋಪ್ ಗೆನ್ ಫಾರ್ಮುಲಾ -a/b. -3 / -11 ಅಂದ್ರೆ 3/11 m2. ಇಲ್ಲಿ ಬೇಕಾಗಿರೋದು ಕ್ಯಾಂಡಿಡೇಟ್ ಆಗಿ m1 - m2/1 + m1 × m2. ಫಸ್ಟ್ m1 - m2 ಮಾಡೋಣ. ದಟ್ ಈಸ್ 7/4 - 3/11. LCM ಮಾಡಿ. 4 × 11 is 44. 7 × 11 is 77. 3 × 4 is 12. 65/44. 1 + m1 × m2 ಅಂದ್ರೆ 1 + m1 is 7/4, 3/11. ಮಲ್ಟಿಪ್ಲೈ ಮಾಡಿದಾಗ 7 3 = 21, 4 11 44. LCM ಮಾಡಿದಾಗ 44 + 21/44. ದಟ್ ಈಸ್ 65/44. tan theta ಅಂದ್ರೆ m1 - m2 ಎಷ್ಟು? 65/44 ಡಿವೈಡೆಡ್ ಬೈ 1 + m1 × m2 ಏನು? 65/44. ಕ್ಯಾನ್ಸಲ್ ಆದ್ರೆ 1 ಆಗುತ್ತೆ. tan theta 1 ಯಾವಾಗ ಬರುತ್ತೆ ಅಂದ್ರೆ theta is equal to 45 ಡಿಗ್ರಿ ಇದ್ದಾಗ. ಫೈನಲ್ ಆನ್ಸರ್ ಏನು? theta is equal to 45 ಡಿಗ್ರಿ. ಗೊತ್ತಾಯ್ತಲ್ವಾ? ಅರ್ಥ ಆಯ್ತಾ? ಪ್ಲೀಸ್ ರೆಸ್ಪಾನ್ಸ್ ಮಾಡಿ. ಓಕೆ ಚಂದನ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್, the acute angle between the lines. The acute angle between the lines (6x + 9y) + 15 is equal to 0, and 12x + 18y + 30 is equal to 0 is ರಬ್ ಮಾಡ್ತೀನಿ. ಆಪ್ಷನ್ ಎ ಬಂದು 0 ಡಿಗ್ರಿ, ಆಪ್ಷನ್ ಬಿ 90 ಡಿಗ್ರಿ, ಆಪ್ಷನ್ ಸಿ 45 ಡಿಗ್ರಿ, ಆಪ್ಷನ್ ಡಿ ನನ್. ಟ್ರೈ ಮಾಡಿ, ಏನ್ ಆನ್ಸರ್ ಬರುತ್ತೆ ಹೇಳಿ. ರೆಸ್ಪಾನ್ಸ್ ಮಾಡಿ. ಏನ್ ಬಂತು ಆನ್ಸರ್? ಆನ್ಸರ್ ಏನ್ ಬಂತು? ನೋಡಿ ಮಾಡ್ತೀನಿ ಪ್ರಾಬ್ಲಮ್ನ. ಫಸ್ಟ್ ಈಕ್ವೇಶನ್ ಆಫ್ ಲೈನ್ ಇಲ್ಲಿ ಬರ್ಕೊಳ್ಳಿ.
Option very good. 0 degree. 0 na. ಏನು ಆಪ್ಷನ್ ಆಂಗಲ್ ಬಿಟ್ವೀನ್ 0 degree ಬರ್ತಾ ಇದೆಯಾ? ಈಗ ನೋಡಿ ಫಸ್ಟ್ ಈಕ್ವೇಶನ್ ಆಫ್ ಲೈನ್ ಬಂದು 6x plus 9y plus 15 is equal to 0. ಈಗ ಸ್ಲೋಪ್ ಅಂದ್ರೆ m1 is equal to minus a by b ಅಲ್ವಾ? minus a by b ಅಂದ್ರೆ minus 6/9. ನೋಡಿ 3 2s 3 3s ಅಂದ್ರೆ minus 2/3 m1. ಈಗ ಇನ್ನೊಂದು ಈಕ್ವೇಶನ್ ಆಫ್ ಲೈನ್ ಬಂದು 12x plus 18y plus 30 is equal to 0. ಇನ್ನು m2 ಅಂದ್ರೆ minus a by b. ಮೈನಸ್ a ಅಂದ್ರೆ 12, b ಅಂದ್ರೆ 18. 4 6 2s 6 3s minus 2/3. ನೋಡಿ m1 is equal to m2 ಯಾವಾಗ ಬರುತ್ತೆ ಹೇಳಿ? ಪ್ಯಾರಲಲ್ ಇದ್ದಾಗ. ಪ್ಯಾರಲಲ್ ಇದ್ರೆ ಜ್ಞಾಪಕ ಇಟ್ಕೊಳ್ಳಿ, ಸ್ಲೋಪ್ ಅಂದ್ರೆ ಆಂಗಲ್ ಬಿಟ್ವೀನ್ 0 ಇರುತ್ತೆ. ಸ್ಲೋಪ್ಸ್ ಆರ್ ಈಕ್ವಲ್ ಫಾರ್ ಪ್ಯಾರಲಲ್ ಲೈನ್. ಪ್ಯಾರಲಲ್ ಲೈನ್ ಆಂಗಲ್ ಬಿಟ್ವೀನ್ 0 ಇರುತ್ತೆ. ಇಲ್ಲ ಅಂದ್ರೆ ಈ ತರ ಮಾಡಿ, m1 minus m2 ಫೈಂಡ್ ಮಾಡಿ. ಅರ್ಥ ಆಯ್ತಲ್ವಾ? ಮೈನಸ್ m1 ಅಂದ್ರೆ minus 2/3 ಮೈನಸ್ m2 ಅಂದ್ರೆ minus 2/3. minus 2/3 minus into minus plus 2/3 ಅಂದ್ರೆ 0. m1 minus m2 0 ಬಂದ್ರೆ ನೋಟ್ ಜ್ಞಾಪಕ ಇಟ್ಕೊಳ್ಳಿ. ನೋಡಿ m1 minus m2 ಮಾಡಿದಾಗ ಆನ್ಸರ್ 0 ಬಂದ್ರೆ ಆಂಗಲ್ ಥೀಟಾ is 0 ಡಿಗ್ರಿ. ಅದೇ 1 plus m1 into m2 ಮಾಡಿದಾಗ 1 plus m1 into ಇಷ್ಟು ಮಾಡಿದಾಗ ಬನ್ನಿ 0 ಬಂದ್ರೆ ಥೀಟಾ is equal to 90 ಡಿಗ್ರಿ. ಇಫ್ ಅರ್ಥ ಆಗ್ತಿದ್ಯಾ? ನೀವು m1 minus m2 ಫೈಂಡ್ ಮಾಡಿ, ಆನ್ಸರ್ ಅಲ್ಲಿ 0 ಅಂತ ಬಂದ್ರೆ 0 by anything is 0. tan θ 0 ಬರುತ್ತೆ ಯಾವಾಗ? θ is equal to 0 ಡಿಗ್ರಿ ಇದ್ದಾಗ. ಅರ್ಥ ಆಗ್ತಿದ್ಯಾ? 1 plus ಇದೇನೋ ನಂಬರ್ ಬಂದಿದೆ ಅನ್ಕೊಳ್ಳಿ, m1 minus m2 ಏನೋ ಬಂದಿದೆ. 1 plus m1 m2 0 ಬಂದಾಗ ಅದು ಎನಿಥಿಂಗ್ ಡಿವೈಡ್ ಬೈ 0 is ಇನ್ಫಿನಿಟಿ. tan θ ಇನ್ಫಿನಿಟಿ ಯಾವಾಗ ಇರುತ್ತೆ ಅಂದ್ರೆ θ is equal to 90 ಡಿಗ್ರಿ ಇದ್ದಾಗ. ಅದಕ್ಕೆ ನೋಟ್ ಇದೆರಡು ಜ್ಞಾಪಕ ಇಟ್ಕೊಳ್ಳಿ. m1 minus m2 0 ಬಂದ್ರೆ θ is equal to 0 ಡಿಗ್ರಿ. ಆನ್ಸರ್ ಇದಕ್ಕೇನು? θ is equal to 0 ಡಿಗ್ರಿ. 0 ಡಿಗ್ರಿಗೆ ಇಲ್ಲೇ ನಿಮಗೆ ಫೈನ್ ಗೊತ್ತಾಗ್ಬಿಡುತ್ತೆ. m1 m2 ಸೇಮ್ ಬಂದಿದೆ ಅನ್ಕೊಳ್ಳಿ, ಅವಾಗಲೇ ಟಿಕ್ ಮಾಡ್ಬಿಡಿ θ is 0 ಡಿಗ್ರಿ. ಈಗ m1 minus m2 ಮಾಡಿದ್ಮೇಲೆ ಏನ್ ಮಾಡ್ತೀರಾ ನೀವು? ಫೈಂಡ್ 1 plus m1 into m2 ಮಾಡ್ತೀರಲ್ವಾ? ಇದೇನೋ ಬಂದು ಇಲ್ಲಿ 0 ಬಂದ್ರೆ θ 90 ಡಿಗ್ರಿ ಸೆಲೆಕ್ಟ್. ಸರಿನಾ? ನೆಕ್ಸ್ಟ್ ಕ್ವಶನ್ ಬರ್ಕೋಬಿಡಿ. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ಪ್ಲೀಸ್ ರೆಸ್ಪಾನ್ಸ್ ಮಾಡಿ. ಅರ್ಥ ಆಯ್ತಾ ಎಲ್ಲರಿಗೂ? ರೆಸ್ಪಾನ್ಸ್ ಮಾಡಿ. ಓಕೆ ಆಕಾಶ್, ಥ್ಯಾಂಕ್ ಯು. ನೋಡಿ ಸ್ಟ್ರೈಟ್ ಲೈನ್ ಅಲ್ಲಿ ಇದೇ ಲಾಸ್ಟ್ ಕಾನ್ಸೆಪ್ಟ್. ಓಕೆ ಚಂದ, ಓಕೆ ರಾ.
ನೋಡಿ ಸ್ಟ್ರೈಟ್ ಲೈನ್ ಅಲ್ಲಿ ಇದೇ ಲಾಸ್ಟ್ ಕಾನ್ಸೆಪ್ಟ್, ಅರ್ಥ ಆಗ್ತಿದ್ಯಾ? ಇದು ಮುಗಿದ್ರೆ ಮುಗೀತು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಕ್ವಶನ್, the angle between the lines, the angle between the lines y is equal to x plus 4 and y is equal to 2x minus 3 is options tan inverse 1 by 4, option B tan inverse 1 by 3, option C tan inverse 3, option D none. ಟ್ರೈ ಮಾಡಿ ಇದನ್ನ ನೋಡಿ. ಲಾಸ್ಟ್ ಪ್ರಾಬ್ಲಮ್ ಇದು ಮಾಡಿದ್ರೆ ಮುಗೀತು, ರೈಟ್ ಲೈನ್ ಮುಗೀತು. ನೆಕ್ಸ್ಟ್ ಬೇರೆ ಕ್ಲಾಸ್ ಅಲ್ಲಿ ನಾವು ಕಂಟಿನ್ಯೂ ಮಾಡೋಣ, ಬೇರೆ ಚಾಪ್ಟರ್. ಸರಿನಾ? ಟ್ರೈ ಮಾಡಿ ಇದನ್ನ ನೋಡಿ, ಮಾಡ್ಕೊಟ್ಬಿಡ್ತೀನಿ. ಫಸ್ಟ್ y is equal to x plus 4 ಇದೆಯಲ್ವಾ, y is equal to x ನ 1x plus 4 ಅಂತ ಬರೀಬಹುದು. ಅರ್ಥ ಆಗ್ತಿದೆಯಾ? therefore m1 is 1. ವೆರಿ ಗುಡ್ ಸರ್. y is equal to 2x minus 3, m2 is 2. ಈಗ ನೋಡಿ 1 ಗೆ ಗೊತ್ತು 45 ಡಿಗ್ರಿ, ಆದ್ರೆ 2 ಗೆ ಗೊತ್ತಿಲ್ಲ ನಮ್ಗೆ. ಅರ್ಥ ಆಗ್ತಿದ್ಯಾ? 2 ಗೆ ಯಾವ ಡಿಗ್ರಿ ಅಂತ ಗೊತ್ತಿಲ್ಲ ನಮ್ಗೆ. ಗೊತ್ತಿರೋದು √3 1/√3 1 0 ಇನ್ಫಿನಿಟಿ ಅಷ್ಟೇ ಗೊತ್ತಿರೋದು. -√3 -1/√3 ಅಷ್ಟು ಗೊತ್ತಿರೋದು. ಗೊತ್ತಾಗ್ತಿದ್ಯಾ? ಈಗ ನೋಡಿ m1 m2 ಫೈಂಡ್ ಮಾಡ್ಮೇಲೆ ಫಸ್ಟ್ m1 ಮೈನಸ್ m2 ಮಾಡಿ. m1 ಮೈನಸ್ m2 ಏನು ನೋಡಿ, ಇಲ್ಲೂ ಅಷ್ಟೇ ನಿಮ್ಗೆ ಬೇಕಾದ್ರೆ ಎಲ್ಲ ಮಾಡಾದ್ಮೇಲೆ ಬೇಕಿದ್ರೆ ನೆಗೆಟಿವ್ ಇದ್ರೆ ಪಾಸಿಟಿವ್ ಬರೀಬೇಕು, ಇಲ್ಲಾಂದ್ರೆ m2 ಮೈನಸ್ m1 ಮಾಡ್ಬಿಟ್ಟಿಗೆ. m1 ಮೈನಸ್ m2 ಮಾಡಿದಾಗ 1 ಮೈನಸ್ 2, 1 ಮೈನಸ್ 2 is -1. ಆಮೇಲೆ 1 ಪ್ಲಸ್ m1 ಇಂಟು m2 ಮಾಡಿ. 1 ಪ್ಲಸ್ ವಾಟ್ ಈಸ್ m1 1, m2 ಒಂದು 2. 1 ಪ್ಲಸ್ ಫಸ್ಟ್ ಇದು ಮಲ್ಟಿಪ್ಲೈ ಮಾಡಿ. 1 ಇಂಟು 2 is 2, 1 ಪ್ಲಸ್ 2 is 3. ಈಗ ಟ್ಯಾನ್ ಥೀಟಾಗೆ ಫಾರ್ಮುಲಾ ಏನು? m1 ಮೈನಸ್ m2 ಮಾಡ್ಯುಲಸ್ ಆಫ್ ಯೂಸ್ ಮಾಡಿದ್ರು ನಡೆಯುತ್ತೆ. 1 ಪ್ಲಸ್ m1 ಇಂಟು m2 ಮಾಡ್ಯುಲಸ್ ಆಫ್ m1 ಮೈನಸ್ m2 ಅಂದ್ರೆ -1, 1 ಪ್ಲಸ್ m1 ಇಂಟು m2 ಅಂದ್ರೆ 3 -1/3. ನೋಡಿ ಮಾಡ್ಯುಲಸ್ ಇದ್ರೆ ಮೈನಸ್ ಇದ್ರು ನಾವು ಏನ್ ಬರಿಬಹುದು? ಪ್ಲಸ್ ಬರಿಬಹುದು. ಈಗ ಟ್ಯಾನ್ ಥೀಟಾ 1/3 ಅಂದ್ರೆ ಥೀಟಾ ಟ್ಯಾನ್ ಈ ಕಡೆ ಹೋದ್ರೆ ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ 1/3. ಫೈನಲ್ ಆನ್ಸರ್ ಏನು? ಬಿ, ಟ್ಯಾನ್ ಇನ್ವರ್ಸ್ 1/3. ಈಗ ನೋಡಿ ಕ್ವಶನ್ y is equal to x plus 4 ನ ಏನಂತ ಬರ್ಕೋಬಹುದು? y is equal to 1x plus 4 ಬರ್ಕೋಬಹುದು. therefore m1 is 1. y is equal to 2x minus 3 ಹಂಗೆ ಇರಲಿ, m2 is 2. ಫಸ್ಟ್ m1 minus m2 ಮಾಡ್ಕೋಬೇಕು, ದಟ್ ಈಸ್ 1 minus 2 is -1. ಆಮೇಲೆ 1 ಪ್ಲಸ್ m1 ಇಂಟು m2 ಮಾಡಬೇಕು, ದಟ್ ಈಸ್ 1 ಪ್ಲಸ್ 1 ಇಂಟು 2. 1 ಇಂಟು 2 ಅಂದ್ರೆ 2, 1 ಪ್ಲಸ್ 2 is 3. ಆಮೇಲೆ ಟ್ಯಾನ್ ಥೀಟಾ ಫೈಂಡ್ ಮಾಡಬೇಕು. m1 ಮೈನಸ್ m2 ಡಿವೈಡ್ ಬೈ 1 ಪ್ಲಸ್ m1 ಇಂಟು m2. m1 ಮೈನಸ್ m2 is -1, 1 ಪ್ಲಸ್ m1 m2 is 3. ಮಾಡ್ಯುಲಸ್ ಆಫ್ -1/3 ಅಂದ್ರೆ 1/3. ಥೀಟಾ ಇಸ್ ಈಕ್ವಲ್ ಟು ಏನು ನೋಡಿ, ಟ್ಯಾನ್ ಥೀಟಾ 1/3 ಅಂದ್ರೆ ನೋಡಿ ಜ್ಞಾಪಕ ಇಟ್ಕೊಳ್ಳಿ, 1/√3 ಇದ್ರೆ ಗೊತ್ತು ನಮ್ಗೆ. 1/√3 ಗೆ ಥೀಟಾ 30 ಡಿಗ್ರಿ, ಅದ್ರ 1/3 ಗೆ ಹಂಗೆ ಇಟ್ಕೋಬೇಕು. ಟ್ಯಾನ್ ಆ ಕಡೆ ಹೋದ್ರೆ ಟ್ಯಾನ್ ಇನ್ವರ್ಸ್ ಆಗುತ್ತೆ. ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ 1/3. ಅರ್ಥ ಆಯ್ತಲ್ವಾ ಎಲ್ಲರಿಗೂ? ರೆಸ್ಪಾನ್ಸ್ ಮಾಡಿ, ರೆಸ್ಪಾನ್ಸ್ ಮಾಡಿ. ಅರ್ಥ ಆಯ್ತಾ?
ಸಾಕು ಇವತ್ತು ಈಗ ನೋಡಿ ಬರ್ಕೊಂಡಿದ್ನ ನೀಟಾಗಿ ಸ್ಟ್ರೈಟ್ ಲೈನ್ ನ ನೀಟಾಗಿ ರಿವಿಷನ್ ಮಾಡ್ಕೊಂಡು ಬನ್ನಿ. ನಾಳೆಯಿಂದ ಬೇರೆ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಇವತ್ತಿಂದ ಮುಗಿಸ್ಕೊಂಡ್ಬಿಡಿ ಸರಿನಾ. ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಚಾಪ್ಟರ್ ಮಾಡೋಣ ಸರಿನಾ. ನಾಳೆ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ಯಾರು ಸ್ವಲ್ಪ ಲೇಟಾಗಿ ಜಾಯ್ನ್ ಆಗಿದ್ದೀರೋ ಅವ್ರು ರೆಕಾರ್ಡಿಂಗ್ ನೋಡ್ಕೊಂಡು ಓದ್ಕೊಬಿಡಿ. ಇವತ್ತು ಮುಗಿಸ್ಕೊಬಿಡಿ ಸ್ಟ್ರೈಟ್ ಲೈನ್. ಥ್ಯಾಂಕ್ಸ್ ಟು ಎವ್ರಿವನ್. ನೀಟಾಗಿ ಓದಿ ಒಳ್ಳೆ ರ್ಯಾಂಕಿಂಗ್ಗೆ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಗೆ ರೆಫರ್ ಮಾಡಿ. ನಾಳೆ ಜಾಯಿನ್ ಮಾಡಿಸಿ ಯಾರಾದರೂ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.